ಸಂಗೀತ, ನಾನು ಹೊರಡ್ತೀನಿ, ಟೈಮ್ ಆಯಿತು. ರೀ, ನಿಮ್ಮ ಮದುವೆ ಊಟನ ಊಟ ಮಾಡೋಕ್ಕೆ ಹೋಗಬೇಡಿ ನೀವು. ಸುಮ್ಮನೆ ಒಂದು ಮೊಸರು ಏನಾದರೂ ಇರುತ್ತಲ್ಲ, ಮೊಸರು ಅನ್ನ ಊಟ ಮಾಡಿ ಸಾಕು. ನಿಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೈತೆ. ಬೆಳಗ್ಗೆನೆ ಹೋಗ್ಬೇಕಾಗಿತ್ತು, ಹೋಗೋದಕ್ಕಾಗಲಿಲ್ಲ. ಅದಕ್ಕೇ ಆಮೇಲೆ ಹೋಗೋಣ ಅಂತ ಹೇಳಿ ಹುಡುಗರಿಗೆಲ್ಲ ಹೇಳ್ದೆ ಕೆಲಸ ಮಾಡೋದಕ್ಕಂತ. ಸರಿ ಆಯ್ತು ಹೇಳಿ, ಅನ್ನ ಮೊಸರು ಏನಾದರೂ ಊಟ ಮಾಡ್ತೀನಿ. ಮದುವೆ ಊಟಗಳು ತಿಂದುಬಿಟ್ರೆ ಹಂಗೆ ದಿನ ಅದೇ ಅಂದರೆ ತಿನ್ನೋಕ್ಕಾಗಲ್ಲ. ಇಲ್ಲಾಂದರೆ ಹೊರಗಡೆ ಬಂದು ಎಲ್ಲಾದ್ರೂ ಊರ್ಲಿ ಉಳಿದ್ರೆ ಮುದ್ದೆ ಊಟ ಮಾಡಿ ಮುದ್ದೆ ತಿಂದರೆ ನಿಮಗೆ ಸರಿ ಹೋಗುತ್ತೆ. ಏನೇ ಅಂದ್ರೂ ಮನೇಲಿ ಊಟ ಮಾಡ್ದಂಗೆ ಆಗಲ್ಲ ಸಂಗೀತ. ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ. ಸರಿ ಆಯಿತು, ನಾನು ಹೊರಡ್ತೀನಿ. ಅಲ್ಲ ಅಣ್ಣ, ಈ ತಮ್ಮನ ಮೇಲೆ ನಿನಗೆ ಸ್ವಲ್ಪನಾದರೂ ಕರುಣೆ ಐತೋ ಇಲ್ವೋ? ನಾನು ಎಷ್ಟು ಕೇಳ್ಕೊಂಡ್ರು ನನಗೆ ಕೊಡ್ದಂಗೆ ಕೆಲಸನ ಯಾರೋ ಬೇರೆಯವ್ರಿಗೆ ಮೂರನೇವ್ರಿಗೆ ಕೆಲಸ ಕೊಟ್ಟಿದೆಯಲ್ಲ. ನಿನ್ಗೇನು ಅನ್ಸಲ್ವಾ ಅಣ್ಣ? ಯಾಕೆ ಮನು, ಏನಾಯಿತು? ಯಾಕೆ ನನ್ನ ಮೇಲೆ ಹಿಂಗೆ ರೇಗಾಡ್ತಾ ಇದೆಯಾ? ಅಲ್ಲ, ನಾನು ನಿನ್ನ ಹತ್ರ ಬಂದು ಕೇಳ್ಕೊಂಡೆ ತಾನೆ, ಅಣ್ಣ ನನಗೆ ಕೆಲಸ ಇಲ್ಲ ಕಣೋ, ಕೆಲಸ ಕೊಡು, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ನಾನು ಕೇಳಿರೋನಿಗೆ ಕೆಲಸ ಕೊಟ್ಟಿಲ್ಲ, ಹೋಗಿ ಹಸುಗುಣಕ್ಕೆ ಗಂಡ ಕೇಳ್ದಿಲ್ದೇ ಇರೋರಿಗೆ ಕೆಲಸ ಇರೋರ್ಗೇನೆ ಕೆಲಸ ಕೊಡ್ತೀನಿ ಅಂತ ಹೋಗಿದೆಯಲ್ಲ. ಈ ತಮ್ಮ ಅನ್ನೋದೊಂದು ಸ್ವಲ್ಪನೂ ಇಲ್ವಾ ನಿನ್ಗೆ? ಹಂಗಾದ್ರೆ ಮನಸ್ಸಲ್ಲಿ ನನಗಂತೂ ತುಂಬ ಬೇಜಾರಾಗ್ಬಿಡ್ತು, ತುಂಬ ಸಿಟ್ಟು ಬಂದುಬಿಡ್ತು. ಅವ್ರು ಒಳ್ಳೆಯವ್ರು ಕಣೋ, ಒಳ್ಳೆ ಮನುಷ್ಯ ಬೇಕಾಯಿತು ಒಬ್ಬರು ಇಲ್ಲಿ ಕೆಲಸ ಮಾಡಿಸೋದಕ್ಕೆ ಈ ಕಡೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಬಿಡು, ಯಾಕೆ ನೀನು ಇಲ್ಲೇ ಅವ್ರ ಜೊತೆನೇ ಕೆಲಸಕ್ಕೆ ಹೋಗು. ಅದೇ ಕೆಲಸ ನಾನೇ ಮಾಡ್ತಿರ್ಲಿಲ್ವಾ? ಅವ್ರು ಓನರ್ ಆಗಬೇಕಂತೆ, ನಾನು ಎಲ್ಪರ್ ಆಗಬೇಕಂತೆ. ನೋಡೋಣ, ನೀನು ಹೆಂಗೆ ಹೇಳ್ತಾ ಇದೆಯಾ? ನಿನಗೇನಾದರೂ ಸ್ವಲ್ಪ ತಮ್ಮ ಅನ್ನೋದೊಂದು ಸ್ವಲ್ಪನೂ ಮನಸ್ಸಲ್ಲಿ ಇಲ್ಲ ಅಲ್ಲಣ್ಣ? ನಾನೇನಣ್ಣ ಮಾಡಿದೆ ನಿನಗೆ ಅಂಥದ್ದು? ಬಿಡು, ಇವಾಗ ಯಾಕೆ? ಇವಾಗ ಕೆಲಸ ತಾನೆ, ಸರಿ ಆಯಿತು ಕೊಡ್ತೀನಿ, ಹೋಗು ಅವ್ರ ಜೊತೆನೆ. ಯಾಕೆ ನೀನು ಸುಮ್ಮನೆ ರೇಗಾಡ್ತೀಯ? ಏನೆಂದ್ರೂ ನೀವು ಮಾಡೋದಕ್ಕೆ ತುಂಬ ಬೇಜಾರಾಯ್ತು. ನಾನು ಕೇಳ್ಕೊಂಡ್ರು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಕೆಲಸಕ್ಕೆ ಬರ್ತೀರಾ ಅಂತ ಕರಿತಾ ಇದೆಯಲ್ಲ. ಮಾಡ್ತೀನಿ ಅನ್ನೋರಿಗೆ ಕೆಲಸ ಕೊಡ್ತಾ ಇಲ್ಲ ನೀವು. ಬರಲ್ಲ ನನಗೆ ಇರೋರಿಗೆ ಹೋಗಿ ಕೆಲಸ ಮಾಡಿರಿ ಅಂತ ಹೇಳಿ ಕೆಲಸ ಕೊಡ್ತಾ ಇದೆಯಾ ನೀನು. ಈ ಥರ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ ಅಣ್ಣ? ಅದು ಅವ್ರ ಪಾಪ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಕಣೋ, ಅದಕ್ಕೆ ಅವರು ಚೆನ್ನಾಗಿ ಕೆಲಸ ಮಾಡಿಸ್ತಾರೆ, ಒಳ್ಳೆಯವರು, ಅದಕ್ಕೆ ಕೊಡೋಣ ಅಂತ. ಪಾಪ ಇಬ್ಬರು ಮಕ್ಕಳೇ ಇದ್ದಾರೆ, ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಅಷ್ಟೇ ಕಣೋ. ಬಿಡು, ನೀನು ಕೆಲಸ ಮಾಡ್ಕೊಂಡು ಹೋಗಿ ಅವ್ರ ಜೊತೆನೇ ಕೆಲ್ಸಕ್ಕೆ ಹೋಗು ನೀನು. ಯಾಕೋ, ಏನಾಯ್ತಾ? ನೋಡಮ್ಮ, ನನಗೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಕೊಡ್ತಾ ಇಲ್ಲ ಇವರು. ಅವ್ರ ಮನೆ ಬಾಗಿಲಿಗೆ ಹೋಗಿ ಹಸುಗುಣಕ್ಕನ ಗಂಡನಿಗೆ ಕೆಲ್ಸಕ್ಕೆ ಬರ್ರಿ ಅಂತ ಕರಿತಾ ಇದ್ದಾರೆ. ಅಲ್ಲ, ಇನ್ನು ನಮ್ಮ ಅಣ್ಣ ಎಂಥವ್ನು ಇರ್ಬೋದು? ಇವಾಗ ಯಾಕಪ್ಪ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗು. ಇವಾಗ ನೀನು ಅಣ್ಣನ ಜೊತೆ ಹೇಳ್ತೀನಿ, ಅಣ್ಣನಿಗೆ ಹಿಂಗೆ ನನ್ನ ಮೈದ್ನೂ ಬರ್ತಾನೆ, ಅವನು ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಹೇಳ್ತೀನಿ ಅಣ್ಣನಿಗೆ. ಹೋಗ್ಬಿಡು ಸುಮ್ಮನೆ, ಯಾಕೆ ಸುಮ್ಮನೆ ಜಗಳ? ಸರಿ ಆಯಿತು, ಹೋಗ್ಬಿಡಲ್ಲ. ಇವತ್ತು ಈ ಕಡೆನೇ ಒಂದು ಐತೆ, ಅಣ್ಣನಿಗೆ ಹೇಳಿದ್ದೀನಿ, ಅವರು ಹೋಗ್ತಾರೆ. ನೀನು ಹೋಗ್ಬಿಡು ಸುಮ್ಮನೆ. ಹುಡುಗರೆಲ್ಲ ಮಾಡ್ತವೆ, ನಿಂತ್ಕೊಂಡು ನೋಡಿಕೊಂಡು ಎಲ್ಲನ ನೀನು ಸ್ವಲ್ಪ ಎಲ್ಪ್ ಮಾಡು. ಯಾರೋ ಮೂರನೇವರು ಓನರ್ ಆಗಬೇಕಂತೆ, ನಾನು ಹೆಲ್ಪರ್ ಆಗಬೇಕಂತೆ. ಈ ಕೆಲಸ ನಾನು ಮಾಡೋದಿಲ್ಲ. ನಾನು ಕೆಲಸ ಮಾಡೋದಿಲ್ಲ. ಅಲ್ಲ, ನೀವು ಎಲ್ಲ ಬೆಂಗಳೂರು ಕಡೆ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಮಾಡ್ತೀನಣ್ಣ. ನಾನು ಕೇಳಿದೆ ತಾನೇ ನಿಮಗೆ ಕೊಡಿ ಕೆಲಸನ ಅಂತ. ಎಷ್ಟು ಕೇಳ್ಕೊಂಡ್ರು ನೀವು ಕೊಡ್ದಂಗೆ ಯಾರನ್ನೋ ಬೇರೆಯವ್ರಿಗೆ ಕೊಟ್ಟು ಆಮೇಲೆ ನಾನು ಕೇಳೋದಕ್ಕೆ ಇವಾಗ ಕೊಡ್ತಾ ಇದ್ದೀರಲ್ಲ. ಎಂಥವ್ರು ಇರ್ಬೋದು? ಏನೂ ಬೇಕಾಗಿಲ್ಲ, ನಿಮ್ಮ ಕೆಲಸ ಏನೂ ಬೇಕಾಗಿಲ್ಲ. ಇವಾಗ ಒಂದು ಸ್ವಲ್ಪ ನಡೀತೈತೆ ಅಂತ ಮಾತಾಡ್ತಾ ಇದೆಯಾ? ನನಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ, ನಾನು ಚೆನ್ನಾಗಿ ಆಗೇ ಆಗ್ತೀನಿ. ಆವಾಗ ನೀನೇ ಬರ್ಬೇಕು ನನ್ನ ಹತ್ರ ಕೆಲಸ ಹುಡ್ಕೊಂಡು. ಹಂಗೆ ಮಾಡೇ ಮಾಡ್ತೀನಿ ನಾನು. ಕೊಡ್ತಾ ಸುಮ್ಮನೆ, ನಾನೆಲ್ಲ ಹೇಳ್ತೀನಿ. ಕೊಡ್ತಾರೆ, ಸುಮ್ಕಿರು, ರೇಗಾಡಬೇಡ. ಸುಮ್ಮನೆ ಏನು ಜಗಳ ಮಾಡ್ಕೊಂಡು ರೇಗಾಡಬೇಡ, ಸುಮ್ಕಿರಲ್ಲ. ಅವನೇನಾದರೂ ನನ್ನ ಹತ್ರ ಜಂಬ ದೌಲತ್ ಮಾಡಿದ್ರೆ ಅವ್ನು ಹಿಂಗೆ ಹೋಗೋದೇನೆ. ನಾನಂತೂ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾವತ್ತೂ ಅವನ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಹೋಗಿ ನೀನೇನು ಕೆಲಸ ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಾನು ಹುಡ್ಕೊಂಡು ಹೋಗ್ತೀನಿ, ನನಗೆ ಕೆಲಸ ಹುಡ್ಕೋದು ಗೊತ್ತೈತೆ. ನೀನು ನನಗೆ ಕೊಡ್ದಂಗೆ ಯಾರ್ಯಾರಿಗೋ ಬೇರೆಯವ್ರಿಗೆ ಕೊಡೋಕೆ ಹೋದೆ ಅಂತ ಗೊತ್ತಾಯ್ತಲ್ಲ ವಿಷಯ. ನನಗೆ ತುಂಬ ಸಿಟ್ಟು ಬಂತು. ನೀನು ಹಿಂಗೆ ಮಾಡ್ತಾ ಇದೀಯ ಅಂದರೆ ನೀನು ಎಂಥವ್ನಿರ್ಬೋದು. ಇವಾಗೇನೋ ಸ್ವಲ್ಪ ಚೆನ್ನಾಗಿದ್ದೀನಿ, ನೀನು ನನ್ನಂಗೆ ಒಂದಲ್ಲ ಒಂದು ಕಾಲದಲ್ಲಿ ನೀನು ಕೆಲಸ ಇಲ್ದವನೇನೆ. ಇವಾಗ ಕೆಲಸ ಐತೆ ಅಂತ ಹೇಳಿ ಜಂಬ ಪಡ್ತಾ ಇದೆಯಾ ನನ್ನ ಮೇಲೇ, ತಮ್ಮನ ಮೇಲೇ. ನಿನ್ಗೊಂದು ಸ್ವಲ್ಪನೂ ಕರುಣೆ ಇಲ್ದಂಗೆ ಏನೇನೋ ಮಾತಾಡಿಕೊಂಡು ಎಲ್ಲರಿಗೂ ನೀನು ನನಗೆ ಅಳಿಸ್ತಾ ಇದೆಯಾ. ನನಗೇ ಒಂಥರ ಅವಮಾನ ಮಾಡ್ತಾ ಇದೆಯಾ ನೀನು. ಅದೇನು ಮಾಡ್ತೀಯ ಮಾಡಿ. ನಿನಗೂ ಒಂದಲ್ಲ ಒಂದಿನ ಕೆಲಸ ಕಳ್ಕೊಂಡು ನೀನು ಬೀದಿಗೆ ಬೀಳ್ತೀಯ. ಅವಾಗ ನಾನು ನೋಡಿ ನಗ್ತೀನಿ, ನಾನು ಚೆನ್ನಾಗಿರ್ತೀನಿ ಅವಾಗ ಒಂದಿನ. ಒಡ ಹುಟ್ಟಿದ ತಮ್ಮನು ಅಂತ ಹೇಳಿ ಸ್ವಲ್ಪನೂ ನಿನ್ನ ಮನಸ್ಸಲ್ಲಿಲ್ಲ. ಇದ್ದಿದ್ರೆ ನೀನು ನಾನು ಅವತ್ತು ಕೇಳ್ಕೊಂಡಾಗಲೇ ಕೆಲಸ ಕೊಡ್ತಿದ್ದೆ. ಎಷ್ಟು ಸತಿ ಕೇಳಿದ್ದೀನಿ, ಅಣ್ಣ ನನಗೆ ಕೆಲಸ ಇಲ್ಲ ಕಣೋ, ಕೆಲಸ ಇಲ್ಲ, ಕೊಡು ಅಂತ ಹೇಳಿ. ನಾನು ಕೇಳಿದ್ರು ಕೊಡ್ದಂಗೆ ಅವ್ರ ಮನೆಗೆ ಹೋಗಿ ಕೆಲಸ ಐತೆ ಬಂದು ಕೆಲಸ ಮಾಡಿ ಅಂತ ನೀನು ಯಾವಾಗ ಹೇಳ್ದೋ ನಾನೆಲ್ಲ ನೋಡಿದೆ. ನನ್ನ ಕಣ್ಣಿಂದಲೇ ನೋಡಿದೆ, ನಾನು ಕಿವಿಯಾರೆ ಕೇಳಿಸ್ಕೊಂಡೆ ನೀನು ಹೋಗಿದ್ದು ಎಲ್ಲನ. ಅಂಥದ್ರಲ್ಲಿ ನನ್ನ ಮನಸ್ಸಿಗೆ ಎಷ್ಟು ಬೇಜಾರ ಆಗಲ್ಲ. ಸ್ವಂತ ನಮ್ಮ ಅಣ್ಣನೇ ಹಿಂಗೆ ಮಾಡ್ದೆ ಅಂದಮೇಲೆ ನನಗೆ ಇನ್ನೇನಕ್ಕೆ ನನಗೆ ಕೆಲಸ? ನಿನ್ನ ಕೆಲಸ ಕೊಟ್ರು ನನಗೇನು ಪ್ರಯೋಜನ? ಇಷ್ಟೊಂದೆಲ್ಲ ನಾನು ಕೇಳ್ಕೊಂಡ್ರು ಕೊಡಲಿಲ್ಲ ಅಂದಮೇಲೆ
ಹಿಂಗೆ ಮಾಡ್ದಲ್ಲ, ನನಗೆ ಎಷ್ಟು ಅವಮಾನ ಮಾಡ್ದಲ್ಲ ನೀನು. ನಿನಗೂ ಒಂದಲ್ಲ ಒಂದು ದಿವಸ ಇಂಥದ್ದು ಬಂದೇ ಬರುತ್ತೆ, ನೋಡ್ತಾ ಇರು. ಹಂಗೆ ಮಾತಾಡ್ಬಾರ್ದು ಕಣೋ, ಸುಮ್ಮನಿರೋ. ಅವರು ನೀನು ಅವತ್ತು ಹಂಗೆ ಮಾಡ್ದಲ್ಲ, ಆ ಬೇಜಾರಕ್ಕೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ನಿನಗೆ ಕೆಲಸ ಕೊಡ್ದಂಗೆ ಇರೋಕ್ಕಾಗುತ್ತಾ? ಕೊಡ್ತಾರೆ, ಸುಮ್ಮನಿರು. ಅಲ್ಲ, ಇವನು ನಂಗೆ ಮಾಡಬಾರ್ದು ಹೇಳು, ಕೊಡಬೇಕಾಗಿತ್ತು. ಸುಮ್ಮನಿರಮ್ಮ. ಅವ್ನು ಕೇಳಿದ ತಕ್ಷಣ ಕೆಲಸ ಕೊಟ್ಟರೆ ನಾವು ಎಷ್ಟು ಸದ್ರ ಆಗ್ತೀವಿ ಗೊತ್ತಾ ಅವ್ನ ಕಣ್ಣೆದ್ರಿಗೆ. ಹಂಗೆ ಮಾಡಿಕೊಟ್ಟೆ ಮತ್ತೆ ನಾವು ಇವತ್ತು ಎಷ್ಟು ಸದ್ರ ಆಗಿರೋದು. ಅದೊಂದು ಹೇಳ್ತೀಯ ಎಲ್ಲದಕ್ಕೂ. ಪ್ರತಿಯೊಂದಕ್ಕೂ ಅದೊಂದು ಹೇಳ್ತೀಯ. ಅವನು ನನ್ಗೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತೇಳಿ ನಾವು ಏನು ಮಾಡಿದ್ವಿ ನಿನಗೆ? ನಾನು ಏನು ಮಾಡಿದೆ ನಿನಗೆ? ಏನೋ ಬಿಡು, ಇದು ಎಷ್ಟಾಗುತ್ತೆ, ಚೆನ್ನಾಗಿ ದುಡ್ಕೊಳ್ಳೋಣ ಅಂತ ಹೇಳಿ ಬೇರೆ ಬಿಸ್ನೆಸ್ ಮಾಡೋಣ ಅಂತ ಹೋದೆ. ಅದು ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಯಾರಿಗೆ ಆಗಲಿ, ನಿನಗೆ ಆಗಲಿ. ಬಿಸ್ನೆಸ್ ಏನಾದ್ರೂ ನಿನಗೆ ಆಗಲಿಲ್ಲ, ಲಾಸ್ ಆಯಿತು ಅಂತಂದಿದ್ರೆ ನೀನು ಮಾಡ್ತಿರ್ಲಿಲ್ಲ ತಾನೇ? ಹಂಗೇನೆ ಎಲ್ಲರಿಗೂ ನಾವು ಮಾಡೋ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಆದರೂ ಆಗ್ಬೋದು, ಆಗ್ದಲೇ ಇರಬಹುದು. ಒಂದು ಊಹೆ ಮೇಲೆ ಮಾಡ್ತಾರೆ. ಎಲ್ಲ ಆಗುತ್ತೆ ಅಂತ 100% ಮಾಡೋಕ್ಕಾಗಲ್ಲ, ಆಗಲ್ಲ ಅಂತಲೂ ತಿಳ್ಕೊಳಕ್ಕಾಗಲ್ಲ. ಅದೆಲ್ಲ ಏನಾಗುತ್ತೆ ಮೊದಲು ಗೊತ್ತಾಗಲ್ಲ. ಅಂಥದ್ರಲ್ಲಿ ನೀನು ನನಗೆ ಇವತ್ತಿಷ್ಟು ಅವಮಾನ ಮಾಡ್ದಲ್ಲ. ನೀನು ಒಂದಲ್ಲ ಒಂದು ದಿವಸ ಹಿಂಗೆ ಆಗ್ತೀರ, ನೋಡ್ತಾ ಇರು. ನಿನ್ನ ಕೆಲಸನೂ ಬೇಡ, ನೀನು ಬೇಡ, ಯಾರು ಬೇಡ. ನಾನು ಹೋಗ್ತೀನಿ, ಎಲ್ಲಾದರೂ ಚೆನ್ನಾಗಿ ದುಡ್ಕೊಳ್ತೀನಿ. ಎಷ್ಟು ನನಗೆ ಕೆಲಸ ಐತೆ, ನಾನು ಕೆಲಸ ಮಾಡಿಸ್ತೀನಿ ಅನ್ನೋದು ಇಷ್ಟೊಂದು ಜಂಬ ಇರಬಾರ್ದು. ಕಣ, ನನಗೆ ಜಂಬ ಐತೆ ಏನೋ. ನನಗೆ ಜಂಬ ಇರೋದು. ನಾನು ಅದಕ್ಕೆ ಇರೋ ಕೆಲಸ ನನ್ನ ಕಾಲಾಗ ಹೊತ್ಕೊಂಡು ಹೋಗಿದ್ದು. ಹೋಗೋ, ಸುಮ್ಮನೆ ನನ್ನ ಹತ್ರ ಮಾತಾಡಬೇಡ. ಸುಮ್ಕಿರಲ್ಲ ಪಾಪ, ಸುಮ್ಕಿರಿ. ಒಬ್ರಿಗೊಬ್ರು ಮಾತು ಬೆಳೀತಾ ಹೋದ್ರೆ ಸುಮ್ಮನೆ ಮಾತು ಜಾಸ್ತಿ ಆಗ್ತಾವ, ಸುಮ್ಮನಿರಿ. ಅಲ್ಲ ನೋಡಮ್ಮ, ಮತ್ತೆ ಅವನು ನನಗೆ ಕೆಲಸ ಕೊಡ್ದಂಗೆ. ಅಲ್ಲ ನೋಡಮ್ಮ, ಕೊಡ್ತೀನಿ ಅಂದ್ರೂ ಹಿಂಗೆ ಮಾತಾಡ್ತಾ ಇದ್ದಾನಲ್ಲಿ. ನೈ ನಡಿ ಆಚೆಪ್ಪ. ಅಷ್ಟು ಏನೋ ನಿಂದು. ನೀನೇನು ನನಗೇನು ಏನು ಸಹಾಯ ಮಾಡಿಲ್ಲ. ತಮ್ಮನಾಗಿ ಅಣ್ಣ ಅಂತ ಹೇಳಿ, ಅಣ್ಣ ನಾನು ಮಾಡ್ತೀನಿ ಕೆಲಸನ, ನಿನ್ಗೇನಾದರೂ ಸಹಾಯ ಮಾಡ್ತೀನಿ ಅಂತ ನೀನು ಯಾವತ್ತೂ ಬಂದು ಮಾಡಿಲ್ಲ. ಕೆಲಸ ಇಲ್ಲ ಅಂದ್ರೂ ನೀನೇನು ಬರೀ ಕೆಲಸ ಕೊಡು ಅಂತ ಕೇಳಿದ್ಯಾ ಅಷ್ಟೇ. ಕೆಲಸ ಇದ್ರೂ ನೀನು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು. ಎಷ್ಟು ಕೇಳ್ಕೊಂಡ್ರು ಸುಮ್ಮನೆ ಮಾತಾಡಬೇಡ, ಇಲ್ಲಿಂದ ಹೊರಟೋಗ್ತಾ ಇರು. ನೋಡು, ಹಾಳಾಗಿ ಹೋಗುತ್ತೆ ನಿಂದು ಒಂದು ದಿವಸ. ಹಾಳಾಗುತ್ತೆ ಅಂತ ಹೇಳಿ ಹಂಗೆಲ್ಲ ಮಾತಾಡಬಾರ್ದು, ಸುಮ್ಕಿರು. ಮತ್ತೆ ನನಗೆ ಕೆಲಸ ಕೊಟ್ಟಿಲ್ಲ ಅಂದಮೇಲೆ ನೋಡು ಹೆಂಗಾಗುತ್ತೆ ಅಂತ ಹೇಳಿ. ನೋಡು, ಅವ್ನು ಮಾತಾಡೋದು ಬರೀ ಹಾಳಾಗಲಿ ಅಂತ ಮಾತಾಡ್ತಾ ಇದ್ದಾನಲ್ಲ. ನನಗಂತೂ ಕೆಲಸ ಇಲ್ಲ. ನಮ್ಮ ಅಣ್ಣನಾದರೂ ಮಾಡ್ತಾ ಇದ್ದಾನಲ್ಲ ಕೆಲಸನ. ಒಳ್ಳೇದಾಗಲಿ ಮಾಡೋಣ. ನನಗಂತೂ ಕೆಲಸ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ. ನೀನು ನಮ್ಮ ಅಣ್ಣನ ಒಂದು ದಿವಸ ಚೆನ್ನಾಗಿದ್ರೆ ನಾನು ನೋಡ್ತಾನಲ್ಲ ಅನ್ನೋದು ಒಂದು ಸ್ವಲ್ಪ ಪರಿಜ್ಞಾನ ಇಲ್ಲೇ ಥರ ಮಾತಾಡ್ತಾ ಇದ್ದಾನೆ. ಇವನಿಗೆ ನಾನು ಕೆಲಸನೇ ಕೊಡೋದಿಲ್ಲ. ಹೋಗೋ, ಹಾಳಾದವನೇ, ಹೋಗೋ. ಅಯ್ಯೋ ರೀ, ಓಡಿಬೇಡ್ರಿ, ಬನ್ನಿ. ಅದ್ಯಾಕೆ ಹೊಡಿತಿದ್ರ? ತೆಗಿರಿ, ಓಡಿಬೇಡಿ, ತೆಗಿರಿ. ಸುಮ್ಕಿರಪ್ಪ ರಾಜು, ಓದಿಬೇಡ, ಸುಮ್ಕಿರೋ. ಹಾಳಾಗಿ ಹೋಗ್ತಾನೆ. ಹಾಳಾಗಿ ಹೋಗ್ತಾನೆ. ನನಗೆ ಕೊಟ್ಟಿಲ್ಲ ಅಂದಮೇಲೆ ನನ್ನ ಕಣ್ಣೆದ್ರಿಗೆ ಮತ್ತೆ ಮೂರನೇವ್ರಿಗೆ ಕೆಲಸ ಕೊಟ್ಟವನೇ ಅಂದಮೇಲೆ ನಾನು ಕೇಳ್ಕೊಂಡ್ರು ಕೊಟ್ಟಿಲ್ಲ ಅಂದಮೇಲೆ ಹಾಳಾಗಿ ಹೋಗ್ತಾನೆ. ಏಯ್ ಏನಿಲ್ಲ ನೋಡು, ಬರೀ ಹಾಳಾಗಿ ಹೋಗ್ತೀಯ ಅಂತ ಮಾತಾಡ್ತೀಯಲ್ಲ ನಿನ್ನ ಬಾಯಿಂದನ. ಬರೀ ಕೆಟ್ಟದ್ದೇ ಮಾತಾಡ್ತೀಯ, ಅದಕ್ಕೆ ಮತ್ತೆ ನಿನಗೆ ಹಿಂಗಾಗಿರೋದು. ಸುಮ್ಕಿರೋ, ನೀನು ಓದಿಬೇಡ, ಸುಮ್ಕಿರೋ. ಹಂಗೆ ಹೋದ್ರೆ ಹೆಂಗಾಗುತ್ತೋ? ಸುಮ್ಮನೆ ಈ ಕಡೆಗೆ ಬನ್ನಿ, ಇಲ್ಲಿ ಓಡಿಬೇಡ, ಸುಮ್ಮನೆ ರೀ, ಈ ಕಡೆಗೆ ಬನ್ನಿ ಇಲ್ಲಿ. ಸುಮ್ಮನಿರ್ ಸಂಗೀತ, ನೀನು ಹೇಳ್ಕೊಬೇಡ. ಸರಿಯಾಗಿ ಬಾರಿಸ್ಬಿಡ್ತೀನಿ ಇವನಿಗೆ. ನನ್ನ ಜಾಗದಲ್ಲಿ ನೀನೇ ಇದ್ದಿದ್ರು ನಿನಗೂ ಇಷ್ಟೇ ಸಿಟ್ಟು ಬರ್ತಾ ಇತ್ತು. ತಮ್ಮ ಅಂತ ನನ್ನ ಮನಸ್ಸಲ್ಲಿರೋದಕ್ಕೇನೆ ದುಡ್ಡಿಲ್ಲ ಅಂದ್ರು ಅವತ್ತಿನ ಕಾಲದಲ್ಲಿ 3 ಲಕ್ಷ ಬಂಡವಾಳ ಹಾಕಿ ನಾನು ಅವತ್ತು ಕಂಪ್ಯೂಟರ್ ಸೆಂಟರ್ ಮಾಡ್ಕೊಟ್ಟಿದ್ದು ಕಣೋ. ತಮ್ಮ ಅನ್ನೋದು ಇರೋದಕ್ಕೇನೆ. ನೀನು ಮಾತಾಡಬೇಡ, ಸುಮ್ಮನೆ ಹೋಗೋದು. ನೀವು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇರಲಿಲ್ಲ ನಿನಗೆ. ಯೋಗ್ಯತೆ ಇಲ್ದವನು, ಹೋಗೋ. ಸುಮ್ಮನಿರ್ರಿ, ಯಾಕೆ ನೀವು ಹೊರಟಾಗಿ ಜಗಳ ಮಾಡ್ಕೊಂತೀರಾ? ಹಾಳಾಗಿ ಹೋಗ್ತೀಯ ನನ್ನ ಕಣ್ಣೆದ್ರಿಗೇನೆ. ಅಲ್ಲ, ಇವನು ಸುಮ್ಮನಿರಲ್ಲಪ್ಪ. ನೋಡು ಹೆಂಗೆ ಮಾತಾಡ್ತಾನೆ. ನೋಡು ಸಂಗೀತ, ಹೆಂಗೆ ಮಾತಾಡ್ತಾನೆ ಅವನು. ಹೊಡಿಬೇಡ ಅಂತ ಹೇಳ್ತೀಯ. ಅವ್ನು ಮಾಡಿರೋ ಕೆಲಸ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅವನಿಗೆ. ಯೋಗ್ಯತೆ ಇಲ್ದವನು ಅಂಥದ್ರಲ್ಲಿ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ. ಅವನಿಗೆ ಫಸ್ಟು ಏನು ಹೆಂಗೆ ಉಳಿಸ್ಕೋಬೇಕು, ಯಾಕೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಯೋಚನೆ ಮಾಡೋಷ್ಟು ಅವನಿಗೆ ಬುದ್ಧಿ ಇಲ್ಲ. ಅಂಥದ್ರಲ್ಲಿ ಇನ್ನೂ ನನ್ನ ಮೇಲೆ ಜಗಳಕ್ಕೆ ಬಂದವನು. ಹೆಂಗಿದ್ದವನು ನಮ್ಮನು ನನಗೆ ಕೆಲಸ ಕೊಟ್ಟಿಲ್ಲ, ಬೇರೆಯವ್ರಿಗೆ ಕೆಲಸ ಕೊಟ್ಟರು. ನಮ್ಮ ಅಣ್ಣ ಹೋಗಿ ಸುಗುಡನ ಗಂಡನಿಗೆ ಕೆಲ್ಸಕ್ಕೆ ಕರೆದ್ರು, ನನಗೆ ಕರೀಲಿಲ್ವಲ್ಲ, ನನಗೆ ಕೊಡಲಿಲ್ವಲ್ಲ ಅಂತ ಹೇಳಿ ಅವನಿಗೆ ತುಂಬ ಸಿಟ್ಟು ಬಂದೈತೆ. ಗೊತ್ತಾಗ್ಬಿಟ್ಟೈತೆ ಎಲ್ಲ ನೋಡವನೇ. ಅದಕ್ಕೇ ಎಲ್ಲೋ ಕೇಳಿಕೊಂಡು ಅವನಿಗೆ ಸಿಟ್ಟು ಬಂದೈತೆ, ನನಗೆ ಕೊಡಲಿಲ್ವಲ್ಲ ಅಂತ. ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಅಣ್ಣ ತಮ್ಮದ್ರಿಬ್ರು. ಏನು ಮಾಡೋದು? ಹಿಂಗೇನೆ ಯಾವುದಾದ್ರೂ ಒಂದು ಬರ್ತಿರ್ತಾವೆ. ಅವ್ನು ನೋಡಿದ್ರೆ ಹೆಂಗೆ ಬೇಕು ಅವ್ನು ಮಾತಾಡಿ ಹೋಗ್ತಾ ಇದ್ದಾನೆ. ಏನು ಮಾಡೋದು? ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.